ಒಂದು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೋಸ್ಕರ ಫಿಟ್ವೆಲ್ ಟೂಲ್ಸ್ ಕಂಪನಿ ಮಾಡಿರ್ತಕ್ಕಂಥ ಒಂದಿಷ್ಟು ಸೇವೆಯನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಸಾಕಷ್ಟು ಆಶ್ಚರ್ಯ ಕೂಡ ಆಗುತ್ತೆ. ಜನರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಂತಹ ಒಂದು ಜನಪರವಾಗಿರ್ತಕ್ಕಂಥ ಶಿಕ್ಷಣಕ್ಕೆ ಕಳಕಳಿ ಇರತಕ್ಕಂಥ ಕೆಲಸವನ್ನು ಮಾಡಿರುವಂತಹದ್ದು ಫಿಟ್ವೆಲ್ಸ್ ಟೂಲ್ಸ್ ಕಂಪನಿಯ CSR ಕೊಡುಗೆ ಅಂತಲೇ ಹೇಳ್ಬೋದಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಸುಸಜ್ಜಿತ ಕಟ್ಟಡ, ರಂಗವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಲೋಕಾರ್ಪಣೆ ಮಾಡಲಾಗಿದೆ. ಪ್ರತಿಷ್ಠಿತ ಕೈಗಾರಿಕೆ ಫಿಟ್ವೆಲ್ ಟೂಲ್ಸ್ ಅಂಡ್ ಫೋರ್ಜಿಂಗ್ ಕಂಪನಿ ಮಾಡಿರ್ತಕ್ಕಂಥ ನಿರ್ಧಾರ ಇದು ಸರ್ಕಾರಿ ಶಾಲೆಯ ಸಮಗ್ರ ಪ್ರಗತಿಗೆ ದೊಡ್ಡ ನೆರವನ್ನು ನೀಡಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಉದ್ದೇಶದಿಂದ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಕಂಪನಿಯ CSR ನಿಧಿಯನ್ನು ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮಾಡಿರುವಂತಹದ್ದು. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೂಡ ನೀಡಲಾಗಿದೆ. ಶಾಲಾ ಆವರಣದಲ್ಲಿ ಸುಂದರವಾದ ರಂಗವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಬೀರನಕಲ್ಲು ಸರ್ಕಾರಿ ಶಾಲೆಯಲ್ಲಿ ಈ ಒಂದು ರಂಗವೇದಿಕೆಯನ್ನು ನಿರ್ಮಿಸಿರ್ತಕ್ಕಂಥದ್ದು. ಖಾಸಗಿ ಕಂಪನಿಗಳು ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಮುಂದಾದಾಗ ಗುಣಮಟ್ಟದ ಶಿಕ್ಷಣ ಮತ್ತು ಉತ್ತಮ ಮೂಲಭೂತ ಸೌಕರ್ಯವನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಫಿಟ್ವೆಲ್ ಟೂಲ್ ಸಂಸ್ಥೆಯ ಈ ಒಂದು ಕಾರ್ಯ ಅತ್ಯುತ್ತಮ ಉದಾಹರಣೆ ಎನ್ನುವಂತಹ ಮೆಚ್ಚುಗೆಯನ್ನು ಇದೀಗ ಪಡ್ಕೊಂಡಿದೆ. ತುಮಕೂರು ಗ್ರಾಮಾಂತರದಲ್ಲಿ ಬರ್ತಕ್ಕಂಥ ಏನು ಬೀರನಕಲ್ಲು ಸರ್ಕಾರಿ ಶಾಲೆ ಏನಿದೆ, ಈ ಒಂದು ಶಾಲೆಯ ಒಂದು ಪ್ರಗತಿಗೋಸ್ಕರ ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ಫಿಟ್ವೆಲ್ ಟೂಲ್ಸ್ ಕಂಪನಿ ಒಂದು ನಿರ್ಧಾರ ಬಹಳಷ್ಟು ಜನಮೆಚ್ಚುಗೆಯನ್ನು ಪಡ್ಕೊಂಡಿದೆ. ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಸಾಕಷ್ಟು ಮೂಗು ಮುರಿತಕ್ಕಂಥ ಜನ ಇರ್ತಾರೆ. ಅಂತಹ ಸರ್ಕಾರಿ ಶಾಲೆಗಳಲ್ಲಿ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನುವಂತಹ ಉದ್ದೇಶದಿಂದಾಗಿ CSR ಫಂಡ್ ಮೂಲಕವಾಗಿ ಒಂದಿಷ್ಟು ಅನುಕೂಲತೆಯನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಹೆಚ್ಚಿನ ಓದಿಗೆ ಕೂಡ ಅನುಕೂಲ ಆಗುತ್ತೆ ಅನ್ನುವಂತಹ ಅಭಿಪ್ರಾಯ. ಈ ಬಗ್ಗೆ ಪೋಷಕರಾಗಿರ್ಬೋದು, ಸ್ಥಳೀಯ ನಿವಾಸಿಗಳಾಗಿರ್ಬೋದು ಈ ಒಂದು ಸಂಸ್ಥೆಯ ಬಗ್ಗೆ ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ್ಯಕ್ಚುಲಿ ನಾವು ಕಂಪನಿ 1983 ನಡೆಸ್ತಾ ಇದ್ದೀವಿ. ಆ್ಯಂಡ್ ಈ ಏರಿಯಾಯಿಂದ ನಾವು ಇಲ್ಲಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿದೆ, ಅಂತರಸ್ನಹಳ್ಳಿನಲ್ಲಿ. ಸೊ ಇಲ್ಲಿಂದ ಸಾಕಷ್ಟು ಮಕ್ಕಳು ಬರ್ತಾರೆ. ಆಮೇಲೆ ಅವರು ಮಕ್ಕಳು ಓದಿ ಇವಾಗ ಬೆಳೆದು ನಮ್ಮ ಫ್ಯಾಕ್ಟ್ರಿನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಬಂದು ನಮಗೆ ರಿಕ್ವೆಸ್ಟ್ ಮಾಡಿದಾಗ ಈ ಥರ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲಿ ಏನಾನ ಸಹಾಯ ಮಾಡೋಕ್ಕಾಗತ್ತೆ ಅಂತ ಕೇಳಿದಾಗ ನಮಗೂ ಏನಾನ CSR ಫಂಡಲ್ಲಿ ಮಾಡಬೇಕು ಅನ್ನೋ ಆಸೆ ಬಂತು. ಸೊ ಅದರಿಂದ ಇವತ್ತು ಆ್ಯಕ್ಚುಲಿ ಇದೊಂದೇ ಸ್ಕೂಲಲ್ಲ, ಇನ್ನೂ 2 ಸ್ಕೂಲ್ ಮುಗಿಸ್ಕೊಂಡು ಇಲ್ಲಿ ಬಂದು ಮಾಡ್ತಾಯಿದ್ದೀವಿ. ಅಲ್ಲಿ ಸ್ಕೂಲಲ್ಲಿ ಅದು ಒಂದು ಸ್ಕೂಲ್ ಹೆಸರು ಅದು ಸೌಂದೇನಹಳ್ಳಿನಲ್ಲಿ ಅವ್ರಿಗೆ RO ವಾಟರು ಮತ್ತು ಒಂದು ಕ್ಲಾಸ್ ರೂಮ್ ಕಟ್ಟಿಸ್ಕೊಟ್ವಿ. ಇನ್ನೊಂದು ಸ್ಕೂಲಲ್ಲಿ ಅವ್ರಿಗೆ ಕ್ಲಾಸ್ ರೂಮ್ ಇತ್ತು, ಅವ್ರಿಗೊಂದು RO ವಾಟರ್ ಮಾಡಿಕೊಟ್ಟಿದ್ದೀವಿ. ಸೊ ಇವ್ರ ರಿಕ್ವೈರ್ಮೆಂಟ್ ಈ ಥರ ಒಂದು ರಂಗಮಂದಿರ ಮಾಡಿಕೊಡಿ ಅಂತ ಹೇಳಿದ್ರು. ಅದರಿಂದ ಸ್ಕೂಲಲ್ಲಿ ಅವ್ರದ್ದು ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಡ್ರಾಮಾ, ಮ್ಯೂಸಿಕ್ಕು, ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಮಾಡ್ಕೊಂಡಿದ್ವಿ. ಅಚ್ಚಪ್ಪನಹಳ್ಳಿ ಅಲ್ಲಿ RO ವಾಟರ್ ಕ್ಲಾಸ್ ರೂಮ್ ಆ್ಯಂಡ್ RO ವಾಟರ್ ಫೆಸಿಲಿಟಿ. ಆ್ಯಕ್ಚುಲಿ ನಮ್ಮದು ಪಾಲಿಸಿ ಏನಿದೆ ಅಂದರೆ, ನಮ್ಮ ಸುತ್ತಮುತ್ತಲ 5 ಕಿಲೋಮೀಟ್ರ್ ಯಾವುದ್ಯಾವುದು ಗೌರ್ಮೆಂಟ್ ಸ್ಕೂಲ್ ಇದೆ, ಎವ್ರಿ ಇಯರ್ ನಮ್ಮದು ಒಂದು ಫಂಡ್ ಇರುತ್ತೆ, CSR ಫಂಡ್ ಅಂತ. ಅದರಲ್ಲಿ ನಾವು 100% ಆಫ್ ದಟ್ ಫಂಡ್ ವಿ ವಾಂಟ್ ಟು ಯೂಸ್ ಫಾರ್ ಡೆವಲಪ್ಮೆಂಟ್ ಆಫ್ ದ ಗೌರ್ಮೆಂಟ್ ಸ್ಕೂಲ್ಸ್. ದಟ್ ಈಸ್ ಅವರ್ ಕಮಿಟ್ಮೆಂಟ್ ಟು ದ ಸೊಸೈಟಿ. ಎಸ್, ಪ್ರತಿ ವರ್ಷವೂ ಅವ್ರ ಸ್ಕೂಲ್ ಹತ್ರ ಇವಾಗ ನಮ್ಮದು CSR ಕಮಿಟಿ ಅಂತಿದೆ. ಸೊ ಅವರೆಲ್ಲ ಸ್ಕೂಲ್ಗೆ ವಿಸಿಟ್ ಮಾಡ್ತಾ ಇರ್ತಾರೆ. ಕೆಲವು ಸ್ಕೂಲಿಂದ ಅವರಿಂದನೇ ರಿಕ್ವೆಸ್ಟ್ ಬಂದಿರುತ್ತೆ ನಮಗೆ. ಸೊ ಅದನ್ನು ಸ್ಕ್ರೀನ್ ಮಾಡಿ ನಮ್ಮ ಬಜೆಟ್ ಏನಿರುತ್ತೆ ನೋಡಿಕೊಂಡು, ಎಲ್ಲನೂ ಒಂದೇ ಸ್ಕೂಲ್ಗೆ ಹಾಕೋದಿಲ್ಲ, ಒಂದು 2-3 ಸ್ಕೂಲ್ ಡಿಸೈಡ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ದಟ್ ಈಸ್ ದ ಪ್ಲ್ಯಾನ್. ಎವ್ರಿ ಇಯರ್ ಇದನ್ನು ಮಾಡ್ತೀವಿ ನಾವು. ಮೇಡಮ್, ಇದು ಈ ರಂಗಮಂದಿರ ನಮಗೆ ತುಂಬ ಉಪಯೋಗ ಆಯಿತು. ಮಕ್ಕಳಿಗೆ ಊಟಕ್ಕೆ ಹಾಕೋಕ್ಕೆ, ಮಕ್ಕಳಿಗೆ ಒಂದು ಫಂಕ್ಷನ್ ಮಾಡೋಕ್ಕೆ, ಆಮೇಲೆ ನಾವು ಸ್ಕೂಲ್ ಡೇ ಕಾರ್ಯಕ್ರಮ ಮಾಡೋಕ್ಕೆ ತುಂಬ ವರ್ಷದಿಂದಲೂ ಕೂಡ ಈ ಒಂದು ಕೆಲಸ ಮಾಡಬೇಕು ಅಂತ ನಮ್ಮ ಗ್ರಾಮಸ್ಥರು, ನಮ್ಮ SDMC ಅವರು ತುಂಬ ಪ್ರಯತ್ನ ಪಟ್ಟಿದ್ವಿ. ಅದು ಇವತ್ತು ನಮಗೆ ಫಿಟ್ವೆಲ್ ಕಂಪನಿಯಿಂದ ತುಂಬ ಉತ್ತಮವಾಗಿ ಮಾಡಿಸ್ಕೊಟ್ಟಿದ್ದಾರೆ. ತುಂಬ ಉಪಯೋಗ ಆಯಿತು ಈ ಕಾರ್ಯಕ್ರಮ. ಮೇಡಮ್, ಇದು ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿದರು. ಏಪ್ರಿಲ್, ಮೇ 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಕೊಟ್ರು.